ನೇರಳೆ ಹಣ್ಣಿನ ಗಿಡ ಕಟ್ ಮಾಡಿದಾಗ ಆ ಟೊಂಗೆಗಳನ್ನು ಎಸ್ತಿರ್ತಾರೆ. ಒಟ್ಟು ಸುಟ್ರೆ 2 kg ನಮಗ್ ಭಸ್ಮ ಸಿಕ್ತದೆ. 12 kg ಸಗಣಿಗೆ ಎಷ್ಟಾಯ್ತು? 5 ರೂಪಾಯಿ kg ಹಿಡಿದ್ರೆ 60 ರೂಪಾಯಿ ಆಯ್ತು. 46% ಪೊಟ್ಯಾಶ್ ಇರ್ತದೆ. ಈಗ ನಮ್ಮಲ್ಲಿ ಸರಿಸುಮಾರವಾಗಿ ಈ ಕಡೆ ಎಲ್ಲ ನಿಲ್ದಣ್ಣು ಬೆಳಿತಾರ ಅಂತ ತಿಳ್ಕೊಂಡೇನಿ. ನೇರಳೆ ಹಣ್ಣು ನೀವೇನ್ ಹೇಳ್ತೀರಿ? ನಿಲ್ದಣ್ಣು ಅಂತಿರಲ್ಲ, ಏನಂತೀರಿ? ನೇರಳೆ ಹಣ್ಣೆ ಅಂತಿರಲ್ಲ. ಯಾಕೆ ಒಂದೊಂದು ಪ್ರಾಂತಕ್ಕೆ ಒಂದೊಂದು ಭಾಷೆ ಆಗ್ತಾವ. ಮತ್ ನಾವೇನು ಹೇಳೋದು ನೀವೇನು ಕೇಳಿಸ್ಕೋದು ಮತ್ತೆ ಅಲ್ಲಿ ಹೋಗಿ ಗದ್ಲು ಮಾಡಂಗ ಆಗಬಾರ್ದಂತ. ನೇರಳೆ ಹಣ್ಣಿನ ಗಿಡ ಕಟ್ ಮಾಡಿದಾಗ ಆ ಟೊಂಗೆಗಳನ್ನು ಎಸ್ತಿರ್ತಾರೆ. ಅದನ್ನ ಮತ್ತು ಸಗಣಿ, ನಮ್ಮಲ್ಲಿ ಸಗಣಿ ಏನಿರ್ತೋ ಅದ್ರದ್ದು ನಾವು ಬೇಕಾದ್ರೂ ಕೂರಳುಗಳು ಮಾಡಿಕೊಂಡು ಅದೊಂದು 10 kg ಆದ್ರೆ ಕಟ್ಟಿಗೆ ಒಂದು 10 kg. ಯಾವತ್ತು 12 kg ಯಾವುದೇ ಒಣ ಪದಾರ್ಥ ಸುಟ್ಟರು 1 kg ಭಸ್ಮ ಸಿಗ್ತದೆ. ಇದು ಕ್ಯಾಲ್ಕುಲೇಷನ್ ಅದ ನಮ್ದು. ಅದಕ್ಕೆ ಇದು 12 kg, ಅದು 12 kg ತಗೊಂಡ್ರ ಒಟ್ಟು ಸುಟ್ರೆ 2 kg ನಮಗ್ ಭಸ್ಮ ಸಿಗ್ತದೆ. ಕಟ್ಟಿಗೆನೂ ಸುಡೋದು, ಸಗಣಿನೂ ಕುಳ್ಳನು ಸುಡೋದು, ಟೋಟಲ್ 2 kg ಸಿಗ್ತದ. ಅದ್ರ ಜೊತೆಗೆ ಏನ್ ಮಾಡೋದು ಅಂದ್ರ ನಮ್ಮಲ್ಲಿ ಬಾಳೆ ಕಂದ ಸಿಕ್ಕರೆ ಬಹಳ ಅನುಕೂಲ ಅದ. ಅದನ್ನ ಚಿಕ್ಕದಾಗಿ ತುಂಡುಗಳನ್ನ ಬಹಳ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಒಂದು 50 ಲೀಟರ್ ಡ್ರಮ್ನಾಗ ಅದೊಂದು 20 kg ಅದನ್ನ ಒಳಗಡೆ ಹಾಕಿ 10 ದಿನ ಬಿಟ್ಬಿಡೋದು. 10 ದಿನ ಆದ್ಮೇಲೆ ಅದ್ರ ಪೂರ್ತಿ ಏನ್ ಲಿಕ್ವಿಡ್ ಅಂಶ ಅದ್ರೊಳಗೆ ನೀರ್ನಾಗ ಬಿಟ್ಟಿರ್ತದ ಅದನ್ನ ಸೋಸ್ಕೊಳ್ಳೋದು. ಸೋಸ್ಕೊಂಡ್ಮೇಲೆ ಇದೇನು 2 kg ಪೌಡರ್ ಇರ್ತದ, ಆ 2 kg ಪೌಡರ್ ಆ 20 ಲೀಟರ್ದಾಗ ಇದನ್ನ ಹಾಕೋದು. ಹಾಕಿ 200 ಲೀಟರ್ದಾಗ ನೀರ್ ತುಂಬಿ ಅದನ್ನು ಬಿಟ್ಬಿಡೋದು. ಎಷ್ಟು kg? 2 kg ಭಸ್ಮ ಆಯ್ತು, 20 ಲೀಟರ್ ಆ ನೀರಾಯ್ತು, ಉಳ್ಕಿದ್ 180 ಲೀಟರ್ ನೀರು. ಟೋಟಲ್ 200 ಲೀಟರ್ ರೆಡಿ ಆಗ್ತದ. ಭಸ್ಮ ಮಾಡ್ಲಿಕ್ಕೆ ಎಷ್ಟು ಖರ್ಚು ಬಂತು? 12 kg ಸಗಣಿಗೆ ಎಷ್ಟಾಯ್ತು? 5 ರೂಪಾಯಿ kg ಹಿಡಿದ್ರೆ 60 ರೂಪಾಯಿ ಆಯ್ತು. ಕಟ್ಟಿಗೆ ಫ್ರೀನಾಗ ಸಿಗ್ತದ ಅಥವಾ ದುಡ್ಡಿಗೆ ಸಿಗ್ತದ? ಅದಕ್ಕೂ ದುಡ್ಡು ಹಿಡೀರಿ. 5 ರೂಪಾಯಿ kg ಎಷ್ಟಾಯ್ತು? ಅದು 60 ರೂಪಾಯಿ. 120 ರೂಪಾಯಿದಾಗ 2 kg ಅದು ಪೌಡರ್ ಸಿಗ್ತದ. ಅದಾದ್ಮೇಲೆ ಉಳ್ಕಿದ್ದೇನು? ಬಾಳೆಕಂದು ಅದು kg ಲೆಕ್ಕ ಕೊಟ್ರೆ kg ಲೆಕ್ಕ ತಗೋರಿ, ಅಥವಾ ಫ್ರೀಯಾಗಿ ಕೊಟ್ರೆ ನಿಮ್ಮ ಅದೃಷ್ಟ ಅದು. ಅಥವಾ ದುಡ್ಡಿಗೆ ಕೊಟ್ಟು ತಗೊಂಡ್ರು ಕೂಡ 10 ರೂಪಾಯಿ kg ಅಂತ ಹಿಡಿದ್ರು 20 kg ಎಷ್ಟಾಯ್ತು? 200 ರೂಪಾಯಿ. ಒಂದು ದಿನದ ಲೇಬರ್ ಖರ್ಚು 350 ರೂಪಾಯಿ. 350, 120 ಮತ್ತೆ 200 ರೂಪಾಯಿ ಎಷ್ಟಾಯ್ತ್ರಿ? ಲೆಕ್ಕನೇ ಬರ್ತು ನೋಡೋದು ಕ್ಲಾಸ್ ಅಂತಾರ. 350 200 ಎಷ್ಟಾಯ್ತು? 550 ಆಯ್ತಾ? 550 120 ಎಷ್ಟಾಯ್ತು? 670 ರೂಪಾಯಿದಾಗ 200 ಲೀಟರ್ ಪೊಟ್ಯಾಶ್ ರೆಡಿ ಆಗ್ತದೆ. ಪರ್ ಎಕರ್ 5 ಲೀಟರ್ ಬಿಟ್ರು ಕೂಡ ನಿಮಗ್ ಪೊಟ್ಯಾಶ್ ಏನ್ ಪರ್ಸೆಂಟೇಜ್ ಬೇಕಾಗ್ಯದ, ಕಬ್ಬಿಗಾಗಿರ್ಲಿ ಬೇರೆ ಬೆಳೆಗೆ ಯಾವ್ದಕ್ ಬೇಕಾಗ್ಯದ, ಮೋರ್ ದೆನ್ ಸಜೆಷನ್ ಎಷ್ಟು ಸರ್? 46% ಮಾಡ್ತೀರ? ಎಷ್ಟು ಪರ್ಸೆಂಟ್ ಪೊಟ್ಯಾಶ್ ಸಜೆಸ್ಟ್ ಮಾಡ್ತಾರೆ? 60 kg ಅಲ್ಲ, ಅದಲ್ಲ ನಾನು ರೇಷಿಯೋಗೆ ಇದು ಕೇಳಿದ್ರಿ, ಫಾರ್ಮುಲೇಷನ್ ಕೇಳಿದ್ದೆ. 60%, 30 to 60% ಅಂದ್ರೆ ಆ ಲ್ಯಾಂಡ್ ಮೇಲೆ ನಿರ್ಧಾರ ಆಗ್ತದ. ಇದ್ರೊಳಗೆ 46% ಇರ್ತದೆ, 46% ಪೊಟ್ಯಾಶ್ ಇರ್ತದೆ. ಬಹಳ ಸರಳವಾಗಿ ಮಾಡ್ಕೋಬಹುದು. ಇದು ಎಷ್ಟಾಯ್ತು? 670 ರೂಪಾಯಿ ಡಿವೈಡೆಡ್ ಬೈ 200 ಲೀಟರ್ಗೆ ಮಾಡಿದ್ರೆ ಹೆಂಗ್ ಲೀಟರ್ ಬೇಕು ನಿಮ್ಗೆ? 3 ರೂಪಾಯಿ 30 ಪೈಸೆದಾಗ ಪರ್ ಲೀಟರ್ ಅಂದ್ರೆ 5 ಲೀಟರ್ಗೆ ಎಷ್ಟಾಯ್ತಪ್ಪ? 20 ರೂಪಾಯಿ ಒಳಗೆ ಪೊಟ್ಯಾಶ್ ಕೆಲಸನೇ ಮುಗೀತು. ಪರ್ ಎಕರೆಗೆ ಎಷ್ಟು ಖರ್ಚಾಯ್ತು? 20 ರೂಪಾಯಿದಾಗ ಆರ್ಗ್ಯಾನಿಕ್ ಪೊಟ್ಯಾಶ್ ಸಿಕ್ತು, ರಂಜಕ ಸಿಕ್ತು. ಸರಿ ಯೂರಿಯಾ ಮಾಡೋದು ಹೇಳಿದ್ವಿ, ನೆಕ್ಸ್ಟ್ ಟೈಮ್ DAP ಮಾಡೋದು ಹೇಳ್ತು. ಯಾಕ ಒಂದೇ ಸರಿ ಹೊಸು ಬಾರಿಸಿದ್ವಿ ಅಂದ್ರೂ ತ್ರಾಸ ಅದು. ಹಿಂಗ್ ಕೇಳಿ ಹಿಂಗೆ